ನಮಸ್ಕಾರ, ಪೊಲಿಟಿಕಲ್ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್. ಇಂದಿನ ಮುಖ್ಯಾಂಶಗಳು: ಮೈಸೂರು ಚಲೋ ಪಾದಯಾತ್ರೆಯಲ್ಲಿ ಸಿಎಂ ತವರಿನಲ್ಲಿ ಮೈತ್ರಿ ಎಚ್ಚರಿಕೆ ಸಂದೇಶ, ಸರ್ಕಾರ ಕಿತ್ತು ಒಗೆಯುವ ಸಂಕಲ್ಪ. ವಯನಾಡು ಪರಿಸ್ಥಿತಿ ಅವಲೋಕಿಸಿದ ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರದಿಂದ ಸಾಧ್ಯ ಇರುವ ಎಲ್ಲ ನೆರವು. ಯುಪಿ ಪಾವತಿ ವ್ಯವಸ್ಥೆ ಜಾರಿ, ಭಾರತ ಮಾಲ್ಡೀವ್ಸ್ ಒಪ್ಪಂದ. ಪ್ಯಾರಿಸ್ ಒಲಿಂಪಿಕ್ಸ್ ಮಹಿಳೆಯರ ಕುಸ್ತಿಯಲ್ಲಿ ವಿನೇಶ್ ಫೋಗಟ್ಗೆ ಕೈತಪ್ಪಿದ್ದ ಐತಿಹಾಸಿಕ ಪದಕ. ಅನುದಾನಿತ ಶಾಲಾ ಶಿಕ್ಷಕರ ಭರ್ತಿಗೆ ಅನುಮೋದನೆ. ತಮಿಳಿನಲ್ಲಿ ಸ್ಯಾಂಡಲ್ವುಡ್ ನಟಿ ಆಶಿಕಾ ಮಿಂಚು. ವಯನಾಡಿನಲ್ಲಿ ಇನ್ನೂ 138 ಮಂದಿ ನಾಪತ್ತೆ. ಗೆಜೆಟೆಡ್ ಪ್ರೊಫೆಷನಲ್ ಪರೀಕ್ಷೆ 27ಕ್ಕೆ ರಜೆ. ಬ್ಯಾಂಕುಗಳ ಆಡಳಿತ ಸುಧಾರಣೆ, ಠೇವಣಿದಾರರ ರಕ್ಷಣೆಗೆ ಒತ್ತು, ಬ್ಯಾಂಕಿಂಗ್ ಮಸೂದೆ ಮಂಡನೆ. ಗಡಿಯ ಅಂಚಿನಲ್ಲಿ ಹೆಚ್ಚಿನ ಸೈನಿಕರು, ಸಿಸಿಟಿವಿ ಕ್ಯಾಮೆರಾದಲ್ಲಿ ನಿಗಾ. ಸಿಎಸ್ ಶಾಲಿನಿ ರಜನೀಶ್ ಅಧಿಕಾರ ಸ್ವೀಕಾರ. ಐಒಸಿ ಸದಸ್ಯೆಯಾಗಿ ನೀತಾ ಅಂಬಾನಿ ಮರು ಆಯ್ಕೆ. ಶ್ರೀಲಂಕಾಗೆ ಚೊಚ್ಚಲ ಪ್ರಶಸ್ತಿ. ಯುಪಿಎಸ್ಸಿ ಅಧ್ಯಕ್ಷರಾಗಿ ಪ್ರೀತಿ ಸುದನ್ ನೇಮಕ. ನೇಪಾಳದಲ್ಲಿ ವಿಮಾನ ಪತನ, 18 ಮಂದಿ ಸಾವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪೊಲಿಟಿಕಲ್ ನ್ಯೂಸ್.